ನಾವೇ ಬೇಕಾದವು. ಹೆಣ್ಣು ಮಗಳ ಬಗ್ಗೆ ಅಗೌರವವಾಗಿ ನಡ್ಕೊಳ್ತಕ್ಕಂಥ ರೀತಿಯನ್ನ ಬಲವಾಗಿ ಕಾಣಿಸ್ತದೆ. ಹೇಳಿದ್ದಿದ್ದೆ ಅಕ್ಷಮ್ಯ. ಯಾವ ಕಾರಣಕ್ಕೂ ಕೂಡ ಒಬ್ಬ ಶಾಸಕ ಮಂತ್ರಿಯಾಗಿ ಉತ್ತಮ ಕೆಲಸ ಮಾಡ್ತಿರ್ತಕ್ಕಂಥ ಈ ರೀತಿ ಫ್ಲೋರ್ನಲ್ಲಿ ಸದನದಲ್ಲಿ ಏನೆಲ್ಲ ಶಬ್ದ ಹುಟ್ಟುರ್ತಕ್ಕಂಥದ್ದು ಈ ಸಮಾಜಕ್ಕೆ ಶೋಭೆ ತರ್ತಕ್ಕಂಥ ಸಂಗತಿ. ಅದನ್ನು ನಾವು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಬಾಯಲ್ಲಿ ಒಂದು ಶಬ್ದ ಬರುವಾಗ ನಾವು ಬಹಳ ಜವಾಬ್ದಾರಿಯಿಂದ ಶಬ್ದವನ್ನು ಬಿಡಬೇಕು. ನಾವು ಬೇರೆಯವರಿಗೆ ಆದರ್ಶ ಆಗಬೇಕು. ಆದರೆ ನಮ್ಮಂಥ ಬಾಯಲ್ಲೇ ಇಂಥ ಕೆಟ್ಟ ಶಬ್ದಗಳು ಬಂದರೆ ಸಮಾಜ ನಮ್ಮನ್ನು ಏನನ್ನತ್ತೆ, ಹೆಣ್ಮಕ್ಳ ಸಮುದಾಯ ಏನನ್ನತ್ತೆ. ಅದು ಯಾವುದೇ ರಾಜಕೀಯ ಪಕ್ಷಕ್ಕೆ ಇರ್ಬೋದು. ನಾನು ರಾಜಕೀಯ ಪಕ್ಷದ ಬಗ್ಗೆ ಮಾತಾಡ್ತೀನಿ. ಸಮಾಜದಲ್ಲಿ ಸ್ತ್ರೀಯರ ಬಗ್ಗೆ ಮಾತನಾಡ್ತೀನಿ. ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಈ ರೀತಿ ನಡವಳಿಕೆ ನಿಜಕ್ಕೂ ಖಂಡಿಸ್ತೀನಿ. ಇದು ಅಕ್ಷಮ್ಯ ಆಗ್ತದೆ. ಕಾನೂನಲ್ಲಿ ತನ್ನ ಕೆಲಸ ಕಾನೂನು ಮಾಡೇ ಮಾಡುತ್ತೆ. ಹೀಗಾಗಿದೆ ಅಂತೇಳಿ ಸಂಬಂಧಪಟ್ಟವರು ಕಂಪ್ಲೇಂಟ್ ಲಾಂಚ್ ಮಾಡಿದಾಗ ಕಾನೂನು ತನ್ನ ಕೆಲಸ ಮಾಡಲೇಬೇಕು. ನಾನು ಬೆಳಗಾಂದಲ್ಲೇ ಇದ್ದೆ. ಅಲ್ಲಿಯ ಪರಿಸ್ಥಿತಿ ಏನಿತ್ತು ಅಂತಂದ್ರೆ ಅವನ್ನ ಅಲ್ಲಿಂದ ಬೆಳಗಾಂದ ಹೊರಗಡೆ ಇರತಕ್ಕಂಥ ಸ್ಟೇಷನ್ಗೆ ತಗೊಂಡೋಗಲೇಬೇಕಾಗಿತ್ತು. ಆ ರೀತಿ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಸಿಟಿ ಜೀವೂ ಕೂಡ ಅಷ್ಟೇ ಮುಖ್ಯ. ಉದ್ವೇಗದಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಏನೆಲ್ಲ ಹೆಚ್ಚು ಕಮ್ಮಿ ಮಾಡಿದ್ದಾರೆ ಅದಕ್ಕೂ ಸರ್ಕಾರನೇ ನಾಳೆ ಬೆಲೆ ತೆಗಾಗಿ ಸರ್ಕಾರ ಪ್ರಿಕಾಷನ್ಯಾಗಿ ಯೋಚನೆ ಮಾಡಿ ಅದನ್ನ ಕಾಣಬಹುದು ಅಂತ ಅಂದ್ಕೊಂಡಿದ್ದೇನೆ. ಏನೇ ಈ ಘಟ್ಟ ಈ ರೀತಿ ಮಾತಾಡಿದ್ರು ಈ ಘಟ್ಟ ಸಂಭವಿಸುತ್ತಿದ್ದೇ ಇರಲಿಲ್ಲ.